ಬಳ್ಳಾರಿ ಜಿಲ್ಲೆಯಲ್ಲೊಂದು ರೇಣುಕಾಸ್ವಾಮಿ ರೀತಿಯಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಆದರೆ ಅಲ್ಲಿದ್ದದ್ದು ಪವಿತ್ರ ಗೌಡ, ಇಲ್ಲಿದ್ದದ್ದು ಶ್ವೇತಾ. ಅಲ್ಲಿದ್ದದ್ದು ರೇಣುಕಾಸ್ವಾಮಿ, ಇಲ್ಲಿದ್ದದ್ದು ಬಸವನಗೌಡ. ಈ ರೀತಿ ಯಾಕೆ, ಏನು, ಎತ್ತ ಈ ಘಟನೆ ಆಗಿದೆ ಅಂತ ಹೇಳಿದ್ರೆ, ಬಳ್ಳಾರಿ ಜಿಲ್ಲೆಯ ಬಸವನಗೌಡ ಎನ್ನುವಾತ ಒಬ್ಬ ಖಾಸಗಿ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಸ್ವತಃ ತನ್ನ ಒಂದು ಸಂಬಂಧದಲ್ಲಿಯೇ ಅತ್ತಿಗೆ ಆಗಬೇಕು ಅನ್ನುವಂತಹ ಶ್ವೇತಾಗೆ ಮೆಸೇಜ್ ಮಾಡಿ, ಅಶ್ಲೀಲ ಮೆಸೇಜನ್ನು ಮಾಡಿ ತಗಲಾಕೊಂಡಿದ್ದು ಅಲ್ಲದೆ ಕೊಲೆ ಕೂಡ ಆಗಿದ್ದಾನೆ. ಅಷ್ಟಕ್ಕೂ ಏನಿದು ಘಟನೆ ಅಂತ ಕೇಳೋದಾದ್ರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಖಾಸಗಿ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಬಸವನಗೌಡನ ತಂಗಿಯೋ ಅಥವಾ ಯಾರನ್ನೋ ಆ ಶ್ವೇತಾ ಎನ್ನುವವರ ಸಂಬಂಧದಲ್ಲಿ ಮದುವೆಯನ್ನು ಮಾಡಿ ಕೊಟ್ಟಿದ್ರಂತೆ. ಹಾಗೂ ಹೀಗೂ ಆತನಿಗೆ ಆ ಮದುವೆಯ ಸಂದರ್ಭ ಶ್ವೇತಾನನ್ನ ನೋಡಿ ಇವನಿಗೆ ಹುಚ್ಚು ಹಿಡಿದು ಬಿಟ್ಟಿದೆ. ಆಕೆಯ ಮೇಲೆ ಆಕರ್ಷಣೆಯೋ ವ್ಯಾಮೋಹವೋ ಬೆಳೆದು ಬಿಟ್ಟಿದೆ. ನಂತರದಲ್ಲಿ ಆಕೆಯ ಕಾಂಟ್ಯಾಕ್ಟ್ ಅನ್ನ ಹೇಗೋ ಮಾಡಿ ತೆಗೆದುಕೊಂಡು ಆಕೆಗೆ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದಾನೆ. ಹಾಯ್ ಬಾಯ್ ಅಂತ ಹೇಳಿ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದಾನೆ. ಆದರೆ ಶ್ವೇತಾ ಮಾತ್ರ ಈ ಕಡೆ ಆತನಿಗೆ ರಿಪ್ಲೈನೇ ಮಾಡಿಲ್ಲ. ರಿಪ್ಲೈ ಮಾಡದೇ ಇದ್ದಾಗ ಬಸವನಗೌಡ ಏನು ಮಾಡಿದಾನೆ, ಮತ್ತಷ್ಟು ಸ್ವಲ್ಪ ಏನಾಯ್ತೋ ಗೊತ್ತಿಲ್ಲ, ಹುಚ್ಚು ಹಿಡಿದವನಾಗಿ ಅಶ್ಲೀಲ ಫೋಟೋಗಳನ್ನು ಕೂಡ ಆಕೆಗೆ ಕಳಿಸಿಬಿಟ್ಟಿದ್ದಾನೆ. ನಾನಾದರೂ ಇದಕ್ಕಾದರೂ ಒಲಿತಾಳ ನೋಡೋಣ ಅಂತ ಹೇಳಿ ಅಂದ್ಕೊಂಡಿರಬಹುದು. ಹಾಗಾಗಿ ಅಶ್ಲೀಲ ಚಿತ್ರವನ್ನು ಕೂಡ ಆಕೆಗೆ ಕಳುಹಿಸಿದ್ದ ಅಂತೆ. ಇದರಿಂದ ಆಕೆಗೆ ವಿಪರೀತ ಕೋಪ ನೆತ್ತಿಗೇರಿ ಸೀದಾ ಹೋಗಿ ತನ್ನ ಗಂಡ ಮತ್ತು ತಮ್ಮನಿಗೆ ಹೇಳಿಬಿಟ್ಟಿದ್ದಾನೆ. ಈ ರೀತಿಯಾಗಿ ಆ ಬಸವನಗೌಡ ಅನ್ನೋನಿದ್ದಾನಲ್ವ, ಅವ್ನು ನಮ್ಮ ಸಂಬಂಧಿಕ ಆಗಬೇಕಂತೆ, ಅವ್ನು ನನಗೆ ಮೆಸೇಜ್ ಮಾಡ್ತಾ ಇದ್ದಾನೆ, ಅದನ್ನು ರಿಪ್ಲೈ ಮಾಡಿಲ್ಲ ಅಂತ ಹೇಳಿ ಅವರು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗದೆ ನಾವೇ ಒಂದು ಕೈ ನೋಡಿಬಿಡೋಣ ಅಂತ ಹೇಳಿ ಆಕೆಯ ಕಡೆಯಿಂದನೇ, ಅಂದರೆ ಶ್ವೇತಾನ ಕಡೆಯಿಂದನೇ ಅವನಿಗೆ ಬಸವನಗೌಡನಿಗೆ ಕಾಲ್ ಮಾಡಿಸಿದ್ದಾರೆ. ನಾವಿಬ್ರು ಮೀಟ್ ಮಾಡೋಣ ಬಾ ಹಾಗಾದರೆ ಅಂತ ಹೇಳಿ ಆಕೆ ಕಾಲ್ ಮಾಡಿದ್ದಾಳೆ. ಅಂದರೆ ಆಕೆಗೆ ಇವರು ಮಾಡಿಸಿದ್ದಾರೆ. ಆದಮೇಲೆ ಸೀದಾ ಆಕೆ ಇರುವ ಪ್ಲೇಸಲ್ಲಿಗೆ ಬಂದಿದ್ದಾನೆ. ಬಂದ ತಕ್ಷಣ ಆಕೆಯ ತಮ್ಮ ಮತ್ತು ಗಂಡ ಸೇರಿ ಬಸವನಗೌಡನ ಕಥೆಯನ್ನು ಮುಗಿಸಿಬಿಟ್ಟಿದ್ದಾರೆ. ಅಂದರೆ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆದಮೇಲೆ ಕೊನೆಗೆ ಈ ಕಾಲ್ ರೆಕಾರ್ಡ್ಸು ಅದು ಇದೆಲ್ಲ ನೋಡಿದಂತಹ ಪೊಲೀಸರು ಇದೀಗ 3 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಇಷ್ಟೇ ಹೇಳೋದು, ಇಲ್ಲಿ ಕೊಲೆ ಆಗಿದೆ ಅನ್ನುವಂಥದ್ದು ತಪ್ಪು ನಿಜ. ಆದರೆ ಆತ ಅಶ್ಲೀಲ ಮೆಸೇಜ್ಗಳನ್ನು, ಫೋಟೋಗಳನ್ನು ಕಳಿಸಿದ್ದ ಅನ್ನೋದು ಕೂಡ ತಪ್ಪೆ. ಹಾಗಾಗಿ ಇವತ್ತಿನ ಯುವಕರು ಸ್ವಲ್ಪ ಈ ಕೆಲವೊಂದಿಷ್ಟು ಆಸೆಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೋಬೇಕು. ಯಾರಿಗೋ ಸುಮ್ಮನೆ ಮೆಸೇಜ್ ಮಾಡೋದು ಅಥವಾ ಅಶ್ಲೀಲ ಫೋಟೋಗಳನ್ನ ಕಳಿಸೋದು ಮಾಡಿದರೆ ದಾಖಲೆಗಳು ಇವತ್ತು ಉಳಿದು ಬಿಡುತ್ತೆ. ದಾಖಲೆಗಳನ್ನು ಇವತ್ತು ಸೇವ್ ಮಾಡೋದಕ್ಕೆ ಬಹಳಷ್ಟು ಅವಕಾಶಗಳಿದೆ. ಹಾಗಾಗಿ ಈ ರೀತಿಯಾದಂಥ ಹುಚ್ಚುತನವನ್ನು ಮೆರೆಯೋದಕ್ಕೆ ಹೋಗಬೇಡಿ. ಎಷ್ಟೋ ಯುವಕರು ಕೂಡ ಮಾಡ್ತಾ ಇರ್ತೀರಿ. ಕೇವಲ ಇಲ್ಲಿ ಬಸವನಗೌಡ ಅಥವಾ ರೇಣುಕಾಸ್ವಾಮಿ ಅಂತವ್ರು ಮಾತ್ರ ಅಲ್ಲ, ಎಷ್ಟೋ ಜನ ಈ ರೀತಿಯಾದಂಥ ಯುವಕರು ಕದ್ದು ಮುಚ್ಚಿ ಮಾಡ್ತಾ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.